ಮಚ್ಚು ಹಿಡಿದು ರೀಲ್ಸ್ ಮಾಡಿದ್ದ ಬಿಗ್ ಬಾಸ್ ಮಾಜಿ ಸ್ಪರ್ಧಿಗಳಾದ ರಜತ್ ಕಿಶನ್ ಮತ್ತು ವಿನಯ್ ಗೌಡಗೆ ಕಾನೂನಿನ ಸಂಕಷ್ಟ ಎದುರಾಗಿದೆ. ರೀಲ್ಸ್ ಮಾಡಿದ ಸ್ಥಳದಲ್ಲಿ ಮಹಜರು ನಡೆಸಲಾಯಿತು. ಆದರೆ ರೀಲ್ಸ್ ಮಾಡಲು ಬಳಸಿದ್ದ ಮಚ್ಚು ಎಲ್ಲಿದೆ ಅನ್ನೋದು ಇನ್ನೂ ನಿಗೂಢವಾಗಿ ಉಳಿದುಕೊಂಡಿದೆ. ಇದರ ರಿಪೋರ್ಟ್ ಇಲ್ಲಿದೆ. ಬಿಗ್ ಬಾಸ್ ಸ್ಪರ್ಧಿ ವಿನಯ್ ರಜತ್ಗೆ ಕಾನೂನು ಕಂಟಕ. ಮಧ್ಯರಾತ್ರಿ ರಿಲೀಸ್, ಮಧ್ಯಾಹ್ನ ವಿಚಾರಣೆಗೆ ಬಂದಾಗ ಅರೆಸ್ಟ್. ಮಚ್ಚು ಹಿಡಿದು ರೀಲ್ಸ್ ಮಾಡಿದ್ದ ಬಿಗ್ ಬಾಸ್ ಮಾಜಿ ಸ್ಪರ್ಧಿಗಳಾದ ರಜತ್ ಕಿಶನ್ ಮತ್ತು ವಿನಯ್ ಗೌಡಗೆ ಕಾನೂನಿನ ಸಂಕಷ್ಟ ಎದುರಾಗಿದೆ. ತಾವು ರೀಲ್ಸ್ಗೆ ಬಳಸಿದ್ದು ಫೈಬರ್ ಮಚ್ಚು ಎಂದು ವಿವರಿಸಿದ್ದ ಕಾರಣ ಪೊಲೀಸರು ರಜತ್ ವಿನಯ್ನನ್ನ ಮಧ್ಯರಾತ್ರಿ ಬಿಟ್ಟು ಕಳಿಸಿದ್ರು. ಆದ್ರೆ ಅವರು ವಶಕ್ಕೆ ನೀಡಿದ ಫೈಬರ್ ಮಚ್ಚಿಗೂ ರೀಲ್ಸ್ನಲ್ಲಿರುವ ಮಚ್ಚಿಗೂ ವ್ಯತ್ಯಾಸ ಕಂಡು ಬಂದ ಕಾರಣ ಪೊಲೀಸರು ವಿಚಾರಣೆಗೆ ಕರೆದಿದ್ರು. ಬಳಿಕ ಇಬ್ಬರನ್ನು ಬಂಧಿಸಿ ವಿಚಾರಣೆ ನಡೆಸಿದ್ದಾರೆ. ಮಚ್ಚು ಹಿಡಿದು ರೀಲ್ಸ್ ಮಾಡಿದ್ದ ಸ್ಥಳದಲ್ಲಿ ಮಹಜರು, ನಾಗರಬಾವಿಯ ಅಕ್ಷಯ್ ಸ್ಟುಡಿಯೋದಲ್ಲಿ ಪಂಚನಾಮೆ. ಇನ್ನು ರಜತ್ ವಿನಯ್ ರೀಲ್ಸ್ ಮಾಡಿದ ಸ್ಥಳದಲ್ಲಿ ಮಹಜರು ನಡೆಸಲಾಯಿತು. ಇಬ್ಬರನ್ನು ನಾಗರಬಾವಿಯ ಅಕ್ಷಯ್ ಸ್ಟುಡಿಯೋಗೆ ಕರೆದೊಯ್ದು 3 ಸ್ಥಳಗಳಲ್ಲಿ ಪಂಚನಾಮೆ ನಡೆಸಿದ್ರು. ಮಹಜರು ವೇಳೆ ಪೊಲೀಸರು ಪ್ರಶ್ನೆಗಳ ಸುರಿಮಳೆಗೈದಿದ್ದಾರೆ. ಯಾವತ್ತು ವಿಡಿಯೋ ಮಾಡಿದ್ದು? ನಿಮಗೆ ಮಚ್ಚು ಕೊಟ್ಟವರು ಯಾರು? ಆ ವೇಳೆ ಬೇರೆ ಯಾರೆಲ್ಲ ಇದ್ರು? ರೀಲ್ಸ್ಗೆ ಬಳಸಿದ ಮಚ್ಚು ಎಲ್ಲಿ ಅಂತೆಲ್ಲ ಪ್ರಶ್ನಿಸಿದ್ದಾರೆ. ಆದರೆ ರೀಲ್ಸ್ ಮಾಡಲು ಬಳಸಿದ್ದ ಮಾರಕಾಸ್ತ್ರ ಎಲ್ಲಿದೆ ಅಂತ ಅವರು ಬಾಯಿ ಬಿಟ್ಟಿಲ್ಲ. ಮಹಜರು ವೇಳೆ 1 ಗಂಟೆ ಪರಿಶೀಲಿಸಿದರೂ ಮಚ್ಚು ಪತ್ತೆಯಾಗಿಲ್ಲ. ರೀಲ್ಸ್ ಮಾಡಲು ಬಳಸಿದ್ದ ಮಚ್ಚು ಎಲ್ಲಿದೆ ಎಂಬುದು ಇನ್ನೂ ನಿಗೂಢವಾಗಿ ಉಳಿದುಕೊಂಡಿದೆ. ಠಾಣೆಗೆ ಬರುವಾಗ ಬಿಲ್ಡಪ್, ಬಂಧನ ಬಳಿಕ ಗಪ್ಚುಪ್, ಕೈಯಲ್ಲಿ ಲೈಟರ್, ಶರ್ಟ್ ನ ಬಟನ್ ಬಿಚ್ಚಿ ಪೋಸ್. ಇನ್ನು ವಿನಯ್ ರಜತ್ ಧಿಮಾಕಿನ ವರ್ತನೆಯು ಪೊಲೀಸರ ಕಣ್ಣನ್ನ ಕೆಂಪಾಗಿಸಿದೆ. ಕೈಯಲ್ಲಿ ಲೈಟರ್ ಹಿಡಿದು ಶರ್ಟ್ ನ ಗುಂಡಿ ಪೂರ್ತಿ ಬಿಚ್ಚಿಕೊಂಡು ಸ್ಟೇಷನ್ ಒಳಗೆ ರಜತ್ ಎಂಟ್ರಿ ಕೊಟ್ಟಿದ್ದಾನೆ. ವಿನಯ್ ಗಾಗಲ್ ಹಾಕೊಂಡೇ ಸ್ಟೈಲಿಶ್ ರೀತಿ ಠಾಣೆಗೆ ತೆರಳಿದ್ದು ಕಂಡು ಬಂತು. ಇದನ್ನು ನೋಡಿದ ಪೊಲೀಸರು ಖಾರವಾಗಿದ್ದಾರೆ. ವಶಕ್ಕೆ ಪಡೆದ ಬಳಿಕ ಬಿಲ್ಡಪ್ ಕೊಟ್ಟಿದ್ದ ಇಬ್ಬರು ಗಪ್ಚುಪ್ ಆಗಿದ್ದಾರೆ. ಪೊಲೀಸರ ವಿಚಾರಣೆಗೆ ಹಾಜರಾಗುವ ಮುನ್ನ ಸ್ಪಷ್ಟನೆ ನೀಡಿರೋ ರಜತ್ ವಿನಯ್ ಪ್ರಕರಣದಲ್ಲಿ ಯಾರನ್ನೂ ದಾರಿ ತಪ್ಪಿಸುವ ಕೆಲಸ ಮಾಡಿಲ್ಲ. ಪೊಲೀಸರಿಗೆ ಮಿಸ್ಲೀಡ್ ಮಾಡೋ ಉದ್ದೇಶ ಇರಲಿಲ್ಲ ಅಂತ ಹೇಳಿದ್ದಾರೆ. ಯಾವುದೇ ಕಾರಣಕ್ಕೂ ಪೊಲೀಸ್ ಅವ್ರನ್ನ ಮಿಸ್ಗೈಡ್ ಮಾಡೋದಾಗ್ಲಿ ಇಲ್ಲ ಪೊಲೀಸ್ ಅವ್ರಿಗೆ ಸುಳ್ಳು ಹೇಳೋದಾಗ್ಲಿ ನಾವು ಯಾವುದೂ ಕೆಲಸ ಮಾಡಿಲ್ಲ. ಬಟ್ ಅದೇ ನಿನ್ನೆ ನಾವು ಒಳಗಿದ್ದ ಕಾರಣ ಪಾಪ ಸೆಟ್ ಅವ್ರಿಗೆ ಫೋನ್ ಮಾಡಿದ್ದಕ್ಕೆ ಅವರು ಪ್ರಾಪರ್ಟಿಗಳನ್ನ ಕಳಿಸ್ಕೊಟ್ಟಿದ್ದಾರೆ. ಯಾವ್ದು ಕಳಿಸ್ಕೊಟ್ರು ಏನು ಕಳಿಸ್ಕೊಟ್ರು ಅಂತ ನಮಗೂ ಗೊತ್ತಿರಲಿಲ್ಲ. ನಾವು ಒಳಗಿದ್ದು ನಾವು ಇನ್ಡೆಪ್ತ್ ಆಗಿ ಅದನ್ನೆಲ್ಲ ನೋಡೂ ಇರಲಿಲ್ಲ. ಸೊ ಅದು ಅರ್ಜೆಂಟಾಗಿ ಯಾವುದೋ ಕಳಿಸಿದ್ರು. ಸೊ ಅದು ನೋಡಿದ್ರೆ ಅದೇನೋ ತಪ್ಪಾಗಿದೆ ಅಂತ ಬಂತು. ಬಟ್ ಅದೇ ಸೆಟ್ ಪ್ರಾಪರ್ಟಿನ ತರಿಸ್ತೀವಿ. ನಿನ್ನೆ ನಾವು ಪೊಲೀಸ್ ಸ್ಟೇಷನಲ್ಲಿ ವಿಚಾರಣೆಗೆ ಹೋದಾಗ ಅಲ್ಲಿ ನಾವು ಯೂಸ್ ಮಾಡಿದಂಥ ಒಂದು ಸೆಟ್ ಪ್ರಾಪರ್ಟಿನ ತರೋದಕ್ಕೆ ಹೇಳಿದರು. ಬಟ್ ಅದು ಸೆಟ್ ಪ್ರಾಪರ್ಟಿ ಏನು ಹೇಗೆ ಅಂತ ನನಗೆ ಗೊತ್ತಿರಲಿಲ್ಲ. ಹೋಗಿ ಸೆಟ್ಟಿಂದ ಪ್ರಾಪರ್ಟಿನ ಎತ್ಕೊಂಬಂದಿದ್ದಾರೆ. ಬಹುಶಃ ಅದು ಮಿಸ್ಮ್ಯಾಚ್ ಆಗಿದೆ ಅನಿಸುತ್ತೆ. ಅಲ್ಲಿ ಇದ್ದಂಥ ಬೇರೆ ಬೇರೆ ಪ್ರಾಪರ್ಟೀಸ್ನಲ್ಲಿ ಇದು ಸಿಮಿಲರ್ ಇತ್ತು ಅಂದ್ಬಿಟ್ಟು ಇದನ್ನು ಎತ್ಕೊಂಬಂದಿದ್ದಾರೆ ಅನಿಸುತ್ತೆ. ಅದನ್ನ ಇಟ್ಕೊಂಡು ಇವಾಗ ಮೋಸ್ಟ್ಲಿ ಮಿಸ್ಲೀಡ್ ಮಾಡ್ತಿದ್ದೀವಿ ನಾವು ಅಂತ ಒಂದು ನ್ಯೂಸ್ ಮಾಡ್ಬೋದೇನೋ. ಅದಕ್ಕೆ ಇದೊಂದು ವಿಡಿಯೋ ಮಾಡ್ತಾಯಿದ್ದೀನಿ. ಅಲ್ಲಿ ಸಾಕಷ್ಟು ಇರುತ್ತೆ. ಅದರಲ್ಲಿ ಯಾವ ಮಚ್ಚು ಏನು ಅಂತ ನನಗೆ ಗೊತ್ತಿಲ್ಲ. ಯಾವ್ದು ರಜತ್ ಇಟ್ಕೊಂಡಿದ್ನೋ ಅದನ್ನು ನಾನು ಇಟ್ಕೊಂಡಿದ್ದೆ. ಸೊ ಇದರಲ್ಲಿ ದೇರ್ ಇಸ್ ಲಾಟ್ ಆಫ್ ಕನ್ಫ್ಯೂಷನ್. ಅದನ್ನೇ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸದ್ಯ ಇಬ್ಬರನ್ನು ಪೊಲೀಸರು ತೀವ್ರ ವಿಚಾರಣೆಗೆ ಒಳಪಡಿಸಿದ್ದಾರೆ. ಒಟ್ನಲ್ಲಿ ಮಚ್ಚು ಹಿಡಿದು ರೀಲ್ಸ್ ಮಾಡಿದ ರಜತ್ ಮತ್ತು ವಿನಯ್ ಕಾನೂನಿನ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ, ಬೆಂಗಳೂರು.